ಇವತ್ತು ದೇಶದಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಎಲ್ಲೋ ಒಂದು ರೀತಿ ಹಬ್ಬ. ಮಹಾತ್ಮ ಗಾಂಧಿಯವರು ಅಧ್ಯಕ್ಷರಾಗಿ 100 ವರ್ಷಗಳಾಗಿದೆ. ಅವತ್ತು ಮತ್ತೆ ಆ ದಿನವನ್ನ ಇವತ್ತು ಸೆಲೆಬ್ರೇಷನ್ ಮುಖಾಂತರ ಇವತ್ತು ವರ್ಕಿಂಗ್ ಕಮಿಟಿಯಲ್ಲಿ ಬಹಳ ದೊಡ್ಡ ಮಟ್ಟದ ನಿರ್ಣಯಗಳು ಇವತ್ತು ಈ ವರ್ಕಿಂಗ್ ಕಮಿಟಿಯಲ್ಲಿ ಆಗ್ತದೆ. ಮುಂದಿನ ದಿನಗಳಲ್ಲಿ ದೇಶವನ್ನ ಯಾವ ರೀತಿಯಾಗಿ ಈ ಬಿಜೆಪಿ ಸರ್ಕಾರ ಫೇಲ್ ಆಗಿದೆ, ಎಲ್ಲೋ ಒಂದು ರೀತಿ ಸಂವಿಧಾನವನ್ನ ಮುಗಿಸ್ಬೇಕು ಅಂತ ಹೊರಟಿದ್ದಾರೆ, ಈ ಡೆಮೋಕ್ರಸಿಯನ್ನ ಮುಗಿಸ್ಬೇಕು ಅಂತ ಹೊರಟಿದ್ದಾರೆ, ಪ್ರಜಾಪ್ರಭುತ್ವವನ್ನ ಕೊಗ್ಗಲೆಯನ್ನ ಮಾಡ್ತಿದ್ದಾರೆ. ಅವೆಲ್ಲವೂ ವಿಚಾರವನ್ನ ಯುವಕರಾಗ್ಬೋದು, ವಿದ್ಯಾರ್ಥಿಗಳು, ಮಹಿಳೆಯರು, ರೈತರು, ಸಣ್ಣ ಪುಟ್ಟ ವ್ಯಾಪಾರಿಗಳಾಗ್ಬೋದು, ಎಲ್ಲ ವರ್ಗದ ಎಲ್ಲ ಸಮಾಜದವರ ಬಗ್ಗೆ ಬಹಳ ಚಿಂತನೆಗಳನ್ನ ಮಾಡಿ ವರ್ಕಿಂಗ್ ಕಮಿಟಿ ಇವತ್ತೇನು ನಿರ್ಣಯನ ಮಾಡ್ತದೆ ಆ ನಿರ್ಣಯವನ್ನ ಬೂತ್ ಮಟ್ಟಕ್ಕೆ ತೆಗೆದುಕೊಂಡೋಗಿ ಕಾರ್ಯಕರ್ತರನ್ನ ಉರ್ದುಂಬಿಸಿ ಈ ದೇಶವನ್ನ ಉಳಿಸುವಂತ ಕೆಲಸ, ಮತ್ತೆ ಈ ಸಂವಿಧಾನವನ್ನ ಉಳಿಸುವಂತ ಕೆಲಸ, ಪ್ರಜಾಪ್ರಭುತ್ವವನ್ನ ಉಳಿಸುವಂತ ಕೆಲಸ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ಪ್ರಿಯಾಂಕಾ ಗಾಂಧಿಯವರು, ಮತ್ತೆ ಸೋನಿಯಾ ಗಾಂಧಿಯವರು, ಮತ್ತೆ ಸಾಕಷ್ಟು ಎಲ್ಲ ವರ್ಕಿಂಗ್ ಕಮಿಟಿ CM ಆಗಿರ್ಬೋದು, ಸಿದ್ದರಾಮಯ್ಯ, DK ಶಿವಕುಮಾರ್ ಎಲ್ಲರ ಆದಿಯಾಗಿ ಇವತ್ತು ಬಹಳ ಈ ದೇಶಕ್ಕೆ ಕಾರ್ಯಕರ್ತರು ಸಹ ಬಹಳ ಇದರಿಂದ ಕಾಯ್ತಾ ಇದ್ದಾರೆ. ಇವತ್ತು ಚರ್ಚೆಗಳು ಯಾವ್ಯಾವ ವಿಚಾರವಾಗಿ ಆಗ್ತದೆ, ನಿರ್ಣಯಗಳೇನಾಗ್ತದೆ, ಮುಂದೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸಾಕಷ್ಟು ಇದು ನಡೀತಾ ಇದೆ. ಅದಕ್ಕೆ ನಾವು ಸಹ ಕ್ಷಣಗಣನೆ ಕಾಯ್ತಾ ಇದ್ದೀವಿ. ಈ ಒಂದು ದಿನ ಯಾವುದೇ ಕಾರಣಕ್ಕೂ ನಾವು ಮರೀದೇ ಇರೋಂಥದ್ದು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಅವ್ರಿಗೆ ಅಧ್ಯಕ್ಷ, ಏಕೆಂದ್ರೆ ಅವರು ಒಂದೇ ಬಾರಿ ಅವರು ಅಧ್ಯಕ್ಷರಾಗಿದ್ದು, ಅದು ಬೆಳಗಾಂ ಅಧಿವೇಶನದಲ್ಲಿ. ಸೊ ಹಂಗಾಗಿ ಇದು ವಿಶೇಷವಾದಂತ ಅಧಿವೇಶನ. ಈ ಒಂದು ಅಧಿವೇಶನದಲ್ಲಿ ನಮ್ಗೆಲ್ಲ ಒಂದು ಕಾರ್ಯಕರ್ತರಿಗೆ ಉರ್ದುಂಬಿಸುವಂತ ನಿರ್ಣಯಗಳು ತೆಗೆದುಕೊಂತಾರೆ ಅಂತ ನಾವು ಸಹ ಕಾಯ್ತಾ ಇದ್ದೀವಿ. ಆದ ತಕ್ಷಣ ಅದನ್ನ ಜನಗಳ ಮಧ್ಯೆ ಲೇಖಿ ತಗೊಂಡೋಗುವಂತ ಕೆಲಸವನ್ನ ಮಾಡ್ತೀವಿ. ಈಗಿರೋರೆಲ್ಲ ನಕಲಿ ಗಾಂಧಿವಾದಿಗಳು ಅಂತಿದ್ದಾರೆ ಪ್ರತಿಪಕ್ಷಗಳು. ಯಾರು ಹೇಳ್ತಾ ಇರೋದು? ಬಿಜೆಪಿಯವರು. ಅವರು ಗೋಡ್ಸೆ ಸಂಘ ಪರಿವಾರಿಗಳಿಗೆ ಮಹಾತ್ಮ ಗಾಂಧಿ ಹೆಸರು ಅಂದ್ರೆ ತಿಂದಿದ್ದು ಊಟ ಅರಗಲ್ಲ, ಅವ್ರಿಗೆ ನಿದ್ದೆ ಬರಲ್ಲ. ಆಗ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಿದ್ ಯಾರು? ಇದೇ RSS ಗಿರಾಕಿಗಳು. ಇವಾಗ ರಾಹುಲ್ ಗಾಂಧಿನ ಟಾರ್ಗೆಟ್ ಮಾಡ್ತಿರೋದು ಯಾರು? ಈಗ RSS ಗಿರಾಕಿಗಳು. ಆಗ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಮಹಾತ್ಮ ಗಾಂಧಿ. ಈಗ ರಾಹುಲ್ ಗಾಂಧಿ ಅವರು ವೆಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರು ದೇಶವನ್ನ ಮಾರೋ ಅಂತ ಅವ್ರದ್ದು ವಿಚಾರಧಾರೆ. ಎಲ್ಲೋ ಒಂದ್ ರೀತಿ ಹೆಣ್ಮಕ್ಳನ್ನ ಮನೇಲಿ ಕೂರಿಸ್ರಿ, ಯಾರು ವಿದ್ಯಾವಂತರಾಗ್ಬೇಡ್ರಿ, ಅನ್ಪಡ್ಲಾಗ್ಲಿ ಅಂತದ್ದು ಇವ್ರದ್ದು ಯೋಚನೆ. ಎಲ್ಲದು ಏನೇ ಆದ್ರೂ ನೆಹರು ಅವ್ರನ್ನ ದೂಷಣೆ ಮಾಡ್ತಾರೆ. ನೆಹರು ಅವರು ಆ ಸಂದರ್ಭದಲ್ಲಿ ದೇಶವನ್ನ ಮುನ್ನಡೆಸಿದ್ದು ಯಾವ ರೀತಿ ಅಂತ ಇಡೀ ಪ್ರಪಂಚ ಹೊಗಳುತ್ತೆ. ಆದ್ರೆ RSS ಕೆಲವು ಗಿರಾಕಿಗಳು ಬಿಟ್ಟು, ಸೊ ಅವ್ರದ್ದು ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ಎಲ್ಲೋ ಒಂದ್ ರೀತಿ ಬೇರೆಯಾದಂತ ವಾಟ್ಸಪ್ ಯೂನಿವರ್ಸಿಟಿ ಕೆಲವರೆಲ್ಲ ಸುಳ್ಳುಗಳು ಮಾಹಿತಿಗಳನ್ನ ಹಾಕ್ತಾರೆ. ಆದ್ರೆ ನಿಜವಾಗ್ಲೂ ಈ ದೇಶದಲ್ಲಿ ಜನರಿಗೂ ಸಹ ಅರಿವಾಗಿದೆ, ಬಿಜೆಪಿ ಅಂದ್ರೆ ಸುಳ್ಳು, ಬಿಜೆಪಿ ಅಂದ್ರೆ ಮಾರಾಟ ಮಾಡೋದು, ಬಿಜೆಪಿ ಅಂದ್ರೆ ನಕಲಿ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.